ಗದಗದ ಕಪ್ಪತ್ತಗುಡ್ಡ ಪ್ರದೇಶದಲ್ಲಿ 322 ಚದರ ಕಿಲೋಮೀಟರ್ ಪರಿಸರವನ್ನು ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಹಿಂದೆ ಅಧಿಸೂಚನೆ ಹಾಕಿತ್ತು, ಆಕ್ಷೇಪಣೆ ಕೇಳಿತ್ತು, ಈಗ ಅದನ್ನು ಅಂತಿಮಗೊಳಿಸಿದೆ. ಹಾಗಾಗಿ ಅಲ್ಲಿ ಇನ್ನು ಮುಂದೆ ಗಣಿ ಕೆಲಸಗಳು, ಮಾಲಿನ್ಯ ಹಾಳಾಗುವ ಕೈಗಾರಿಕೆಗಳು, ಯಾವುದೇ ವಿದ್ಯುತ್ ಯೋಜನೆಗಳು ಈ ಥರದ್ದೆಲ್ಲ ಯಾವುದುವೇ ಬರೋ ಹಾಗೆ ಇಲ್ಲ ಅಷ್ಟೇ. ಈಗ ಹೊಸದಾಗಿ ಮಾಡೋದು ಅಥವಾ ಪರಿಪೂರ್ಣವಾಗಿ ಯಾವುದು ನಡೆಯೋ ಹಾಗೆ ಇಲ್ಲ ಅಂತ? ಯಾವುದು ಮಾಡೋಂಗಿಲ್ಲ. ಓಕೆ, ಒಳಗಡೆ ಇರೋದನ್ನೇ ಆ ರೂಲ್ಸ್ ಒಳಗಡೆ ಬರಬೇಕು, ಇಲ್ಲ ರಿನ್ಯೂ ಆಗಲ್ಲ ಯಾವುದು. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಗ್ರಾಮಗಳಿಗೆ ಸಂಕಷ್ಟ ಎದುರಾಗಿದೆ. ಮಡಿಕೇರಿ ತಾಲೂಕಿನ ಬೆಂಗೂರು ಗ್ರಾಮ ದ್ವೀಪದಂತಹ ಪರಿಸ್ಥಿತಿ. ನಾಪೋಕ್ಲು ಮೂರ್ನಾಡು ಸಂಪರ್ಕ ರಸ್ತೆ ಕಡಿತವಾಗಿದೆ. ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಲೆನಾಡು ಭಾಗದಲ್ಲೂ ಜೋರು ಮಳೆ ಆಗ್ತಾ ಇದೆ. ಚಾರ್ಮಾಡಿ ಘಾಟ್ ಎತ್ತಿನ ಭುಜದ ಸೊಬಗನ್ನ ಸವಿಯಲು ಪ್ರವಾಸಿಗರು ಬರ್ತಾ ಇದ್ದಾರೆ. ಕೆಮ್ಮಣ್ಣಗುಂಡಿಯಲ್ಲಿರುವಂತಹ ಕಲತಗಿರಿ ಫಾಲ್ಸ್ ಮೈದುಬ್ಬಿ ಹರಿತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಸಂಪೂರ್ಣ ಜಲಾವೃತವಾಗಿದೆ. ಅತ್ತ ಬೆಳಗಾವಿ ನಗರದ ರುಕ್ಮಿಣಿ ನಗರದಲ್ಲಿ ಕಾರ್ನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಕಾರು ಜಖಮಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇದ್ದು ಕೆಆರ್ಎಸ್ಗೆ ಒಳಹರಿವು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳಲ್ಲಿ 4 ಟಿಎಂಸಿ ನೀರು ಹರಿದು ಬಂದಿದೆ. ಏರ್ ಇಂಡಿಯಾ ವಿಮಾನದಲ್ಲಿ ಬದುಕುಳಿದಿದ್ದ ರಮೇಶ್ ವಿಶ್ವಾಸ್ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ. ನಂತರ ಆತ ಹೋಗಿ ತನ್ನ ಸಹೋದರ ಅಜಯ್ ಅವ್ರ ಜೊತೆನೇ ಕೂತಿದ್ರಲ್ಲ, ಅವ್ರು ಸತ್ತೋಗ್ಬಿಟ್ರಲ್ಲ ಪಕ್ಕದ ಸೀಟಲ್ಲಿ, ಆತನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಕಣ್ಣೀರು ಹಾಕ್ಕೊಂಡು ಹೋಗಿದ್ದಾರೆ. ನಾನು ಬದುಕಿ ಕೆಲಸ ಮಾಡಬೇಕಾಗಿ ಬಂದಿದೆಯಲ್ಲಪ್ಪ ಅಂದ್ಕೊಂಡು. ಪಾಪ ಅವ್ರು ಟೋಟ್ಲ್ 15 ಜನನೋ 14 ಜನನೋ ಟೀಮ್ ಅಂತೆ ಅದು. ಅದರಲ್ಲಿ ತಮ್ಮನ್ನ ಇವ್ರ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ರಂತೆ. ಅಲ್ಲಿ 14 ಜನ ಡಮಾರ್, 13 ಜನನೋ ಏನೋ, ಇವರೊಬ್ಬರೇ ಬಂದಿದ್ರು. ಪಾಪ. ಇನ್ನು ಏರ್ ಇಂಡಿಯಾದ ಹಲವಾರು ವಿಮಾನಗಳ ತಾಂತ್ರಿಕ ಸಮಸ್ಯೆ ಕಾಣಿಸಿದೆ. ಒಂದಷ್ಟು ಕ್ಯಾನ್ಸಲೇಷನ್ಸು ಎಲ್ಲ ಆಗಿದೆ. ಈ ಮಧ್ಯೆ ಇಂಡೋನೇಷ್ಯಾದ ಇಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಹಾಗಾಗಿ ಅಲ್ಲಿಗೆ ವಿಮಾನಗಳು ಬರೋದು ಬೇಡ ಅಂತ ಹೇಳಿದ್ದಾರೆ. ಈಗ ಭಾಳ ವಿಮಾನಗಳು ರಿವರ್ಸ್ ಬಂದಿವೆ, ಅದರಲ್ಲಿ ಏರ್ ಇಂಡಿಯಾ ಅದು ಸೇರಿದೆ. ಗೊತ್ತಿಲ್ಲ, ಈಗ ಮೃತದೇಹಗಳು 190 ಮ್ಯಾಚ್ ಆಯ್ತಂತೆ, 200 ಆಯ್ತಂತೆ ಸಂಜೆ ಯಾರೋ ಹೇಳ್ತಿದ್ರು. ಅದರಲ್ಲಿ 180 190 ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಕೊಟ್ಬಿಡ್ತಾರೇನೋ ಉಳಿದಿದ್ದನ್ನೆಲ್ಲ. ಇನ್ನೇನು ಸ್ವಲ್ಪ ಉಳ್ಕೊಂಡು. ಎಸ್. ಇನ್ನು ಭಾರತ ಹಿಂದೂ ರಾಷ್ಟ್ರವಾಗಬೇಕು, ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಪ್ರವೀಣ್ ತೊಗಾಡಿಯಾ ಹೇಳಿಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಯಾವ ಸ್ಥಳವಾದರೂ ಕೂಡ ಹಿಂದೂಗಳಿಗೆ ಸಹಾಯ ಮಾಡಲು ನಾವು ಸಂಘಟನೆ ಸಿದ್ಧವಾಗಿದೆ. ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ದೇಶದಲ್ಲಿ ಹಿಂದೂಗಳನ್ನ ಬಹುಸಂಖ್ಯಾತರನ್ನಾಗಿ ಮಾಡೋದು ನಮ್ಮ ಉದ್ದೇಶ ಅಂತ ಅವರು ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬೀಳೋದು ಕಾಮನ್ ಆಗಿಬಿಟ್ಟಿದೆ. ಸಿಎಂ ನಿವಾಸದ ಸಮೀಪ ಕುಮಾರಕೃಪಾ ರಸ್ತೆಯಲ್ಲಿ ಮರವೊಂದು ಬೆಳ್ಳಂಬೆಳಗ್ಗೆ ಬಿತ್ತು. ಪರಿಣಾಮ ಅಲ್ಲಿ ಏನು ಸಾವು ನೋವೇನಾಗಲಿಲ್ಲ, ಬಟ್ ಟ್ರಾಫಿಕ್ ಸಮಸ್ಯೆ ಎಸ್ಕೇಪ್ ಆಗ್ಬಿಟ್ರಂತಲ್ಲ. ಹಾಂ ಸರ್, ಕಾರ್ ಒಳಗಡೆ ಇದ್ರಂತೆ, ವಿನೋವಾನಲ್ಲಿ ಎಸ್ಕೇಪ್ ಆಗ್ಬಿಟ್ರು. ಪಾಸ್ ಆಗಿದೆ. ಬಚಾವ್. ಎಸ್. ಆದರೆ ಬಿಬಿಎಂಪಿ ಅರಣ್ಯ ಸಿಬ್ಬಂದಿಗಳ ಕರೆ ಮಾಡಿದ್ದಷ್ಟೇ ಬಂತು. ಕಾದ್ರೆ ಯಾರು ಬರಲಿಲ್ಲ. ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಯಿತು. ಕೊನೆಗೆ ಸಂಚಾರಿ ಪೊಲೀಸರೇ ಖುದ್ದು ಜೆಸಿಬಿ ತರಿಸಿ ಮರವನ್ನು ತೆರವು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದಂತಹ ಅಕ್ಷಯ್ ಸ್ಥಿತಿ ಚಿಂತಾಜನಕವಾಗಿದೆ. ಮೆದುಳು ನಿಷ್ಕ್ರಿಯವಾಗಿದೆ. ಆದರೆ ಟ್ರೀಟ್ಮೆಂಟ್ ಮಾತ್ರ ಮುಂದುವರೆದಿದೆ ಅಂತ ವೈದ್ಯರು ಹೇಳಿದ್ದಾರೆ. ನಿಷ್ಕ್ರಿಯ ಆದರೆ ಅಷ್ಟೇ ಮುಗೀತದ ಒಂಥರ. ನಿಷ್ಕ್ರಿಯ ಆದಮೇಲೆ ಭಾಳ ಕಷ್ಟ, ಮಿರಾಕಲ್ ಆಗಬೇಕು. ಇನ್ನು ಈ ಸಿ ಎಂ ಮನೆ ಪಕ್ಕ ಬಿತ್ತು ಮರ ಏನೋ ಹೇಳಿದ್ರಲ್ಲ, ಏನು ಪ್ರಾಬ್ಲಮ್ ಏನಿದೆ ಇದರಲ್ಲಿ? ಈಗ ಅಂದರೆ BBMP ಅವ್ರು ಬರಲಿಲ್ಲ ಅಂತ ಅಲ್ಲ, ಅಲ್ಲೂ ಕೂಡ ಮರಗಳು ಹೆಂಗಿದೆ ಅನ್ನೋದನ್ನ ಕಂಡೀಷನ್ ನೋಡ್ಕೊಂಡಿಲ್ಲ ಅನ್ನೋದು ಸರ್. ಆಯಿತು, ನೋಡ್ಕೊಂಡಿಲ್ಲ, ಬಿತ್ತು. ಈಗ ಅವ್ರೇನು ಬರಲಿಲ್ಲ ಅಂತಾನ? ತೆರವು ಮಾಡೋದು ಸಿ ಎಂ ಮನೆ ಹತ್ರ ಆದರೂ ಬಂದಿಲ್ಲ ಅಂತಾನ? ಎಷ್ಟು ಬೇಜಾರು. ನೋ, ಯು ಆರ್ ರಾಂಗ್. ಯಾಕೆ ಸರ್? ನಾನು ಕಂಗ್ರ್ಯಾಚುಲೇಟ್ BBMP. ಯಾಕೆ ಸರ್? ಎಲ್ಲರನ್ನೂ ಒಂದೇ ರೀತಿ ನೋಡುವ ಮನೋಸ್ಥಿತಿ ಅವ್ರಿಗಿದೆ. ಸ್ಪೆಷಲ್ ಆಗಿ ಟ್ರೀಟ್. ನೋ 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 ನೋ, ವಿ ಶುಡ್ ಕಂಗ್ರ್ಯಾಚುಲೇಟ್. ಅಪ್ಪ, ನೀನು ಯಾರು ಅವನನ್ನು ಕಂಡು ಬಿಟ್ಟು ಹೇಳಿದ್ರೆ ನಾನು ಅವ್ನ ಮನೆಗೆ ಹುಡುಕೊಂಡು ಹೋಗೋನು ಶಾಲೆ ಹಾಕ್ಬಿಟ್ಟು ಬರ್ತೀನಿ. ಓಕೆ. ಹಾಂ, ನೋ, ಯು ಆರ್ ಗ್ರೇಟ್. ಐ ಸೇ ಯು ಆರ್ ಗ್ರೇಟ್. ಸಮಾನತೆ ಪ್ರದರ್ಶನ. ಏನು ಸಮಾನತೆ? ಅದು ಏನು ಕಾರ್ಯ ತತ್ಪರತೆ ನೋಡ್ರಿ. ತೂಕ ಯಾವನಾದ್ರೂ ನನಗೇನ್ರಿ? ಡೋಂಟ್ ಕೇರ್. ಹಾಂ, ಗ್ರೇಟ್ ಅಪ್ಪ, ಬಿಡ್ರಪ್ಪ. ಸುಮ್ಮನೆ ಕ್ರಿಟಿಸೈಸ್ ಮಾಡಬಾರ್ದು, ಎಲ್ಲದಕ್ಕೂ ಕ್ರೆಡಿಟ್ ಕೊಡಬೇಕು. ಓಕೆ, ಗುಡ್ BBMP. ಇದು ತೂಕ. ಹಾಂ, ನೆಕ್ಸ್ಟ್. ಕೆಆರ್ಪುರದ ಅಯ್ಯಪ್ಪನಗರದಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯದಿಂದ ವಿದ್ಯುತ್ ಶಾಕ್ ತಗಲಿ 80% ಸುಟ್ಟ ಗಾಯಗಳಿಂದ ಬಾಲಕ ಅನಂತ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಬಾಲಕನನ್ನ ICUಗೆ ಶಿಫ್ಟ್ ಮಾಡಲಾಗಿದೆ. ನೇಪಾಳ ಮೂಲದ ತಾಯಿಯ ಗೋಳಾಟ ಮಾತ್ರ ಹೇಳತೀರದಾಗಿದೆ. ಇದಂತೂ ಇನ್ನೂ ಹಾರಿಬಲ್. ಮತ್ತೆ ಹೈಟೆನ್ಷನ್ ಅಂತಾನೆ ಅಂತ ಇದ್ದೀರಿ ನೀವೆಲ್ಲ. ಅದು ಹೈಟೆನ್ಷನ್ ವೈರೇ ಅಂತೆ ಸರ್, ಪಾಸ್ ಆಗಿರೋದು. ಮನೆ ಮುಂದೆ ತೋರಿಸ್ತೀರಿ ಕಂಬನ? ಹಾಂ ಸರ್, ಅದ್ರ ಮೇಲೆ ಬಿಲ್ಡಿಂಗ್ ಮೇಲೆ ಹೋಗಿದ್ರೆ ದರ್ ಇಸ್ ಎ ಪ್ರಾಬ್ಲಮ್. ನಾನು ಹೇಳ್ತೀನಿ, ನನಗೆ ಭಾಳ ಬೇಸರ ಆಗಿದೆ ಈ ಕೇಸು. ಅದು ಬೇರೆ ವಿಚಾರ. ಮಗುದ್ ಏನು ಅನುಭವಿಸ್ತಿದ್ಯೋ ಪಾಪ, ಅದು ಒಳಗಡೆ ಅದ್ರ ಅಮ್ಮ ಆಚೆ, ಒಳಗಡೆ ಇದು ಪಾಪ. ಅದಕ್ಕೆ ಗೊತ್ತು.
ಬಟ್ ಅಂಡರ್ ದಿ ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿ ನೀವು ಹೈಟೆನ್ಷನ್ ವೈರ್ಗಳ ಕೆಳಗಡೆ ಮನೆ ಕಟ್ಟೋ ಹಾಗಿಲ್ಲ. ಇವ್ರದ್ದು ತಪ್ಪಾಗತ್ತೆ. ಈಗಲೇ ಹೇಳಿದ್ದೀನಿ ನಾನು, ನಂಗೆ ಗೊತ್ತಿಲ್ಲ ಈ ಕೇಸಲ್ಲಿ ಏನಾಗಿದೆಯೋ. ಯು ಆರ್ ನಾಟ್ ಸಪೋಸ್ ಟು ಕನ್ಸ್ಟ್ರಕ್ಟ್. ಇಫ್ ಎನಿಥಿಂಗ್ ಹ್ಯಾಪನ್ಸ್ ನೋಬಡಿ ಈಸ್ ರೆಸ್ಪಾನ್ಸಿಬಲ್ ಅದರಲ್ಲಿ. ಓಕೆ, ರಿಸ್ಕ್ ಅವ್ರ ಹೈಟೆನ್ಷನ್, ಅದಕ್ಕೆ ನಾನು ಪದೇ ಪದೇ ಹೇಳ್ತಿರೋದು ಅದು ಹೈಟೆನ್ಷನ್ ಅಂತ. ಹೈಟೆನ್ಷನ್ ವೈರ್ ಅಂತ. ಹಾಂ, ನಂಗೆ ಗೊತ್ತಿಲ್ಲ. ಅದಾಗಿದ್ರೆ ನೀವು ಕಟ್ಟೋಂಗಿಲ್ಲ. ಕಟ್ಟಿದ್ರೆ ನಿಮ್ಮ ಹಣೆ ಬರಹ ತಗಲಾಕಂಡ್ರೆ ನೀವೇ ತಗಲಾಕತ್ತೀರಿ, ಹೇಳಿದ್ದೀನಿ ನಾನು. ಜವಾಬ್ದಾರರು. ಎಸ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಸರಿ ಇಂಥವೆಲ್ಲ ಬರುತ್ತಪ್ಪ. ಹೌದು ಸರ್, ಭಾಳ ಕೆಟ್ಟದೇ ಬರುತ್ತೆ, ಅದು ಬೇರೆ ವಿಚಾರ. ನನಗೂ ಸ್ಪೆಷಲ್ ಕೇಸ್. ಸರಿ, ಏನಪ್ಪ ಅಂದರೆ ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯ ಅಂಬೋರಾ ಜಹಾಂಗೀರ್ ಗ್ರಾಮದ ನಿವಾಸಿಗಳಾದ ಶಿಂದೆ ಮತ್ತು ಅವರ ಪತ್ನಿ ಶಾಂತಾಬಾಯಿ ಅಂತ ಅವರಿಬ್ಬರು ಆಷಾಢ ಏಕಾದಶಿಗೋಸ್ಕರ ಬರೀ ಕಾಲಲ್ಲಿ ಪಂಡ್ರಾಪುರಕ್ಕೆ ಪಾದಯಾತ್ರೆ ಮಾಡಿದ್ದಾರೆ. ಮಾರ್ಗ ಮಧ್ಯೆ ಛತ್ರಪತಿ ಸಂಭಾಜಿನಗರದಲ್ಲಿ 93 ವರ್ಷದ ಪತಿ ತನ್ನ ಪತ್ನಿಗೆ ಪ್ರೀತಿಯಿಂದ ಮಂಗಳಸೂತ್ರ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಒಂದು ಚಿನ್ನದ ಅಂಗಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗೆ ಇದರಲ್ಲಿ ಅರ್ಥವಾಗದೇ ಇರೋದು, ಈಗ ಯಾಕೆ ಕೊಡ್ಸಕ್ಕೆ ಕರ್ಕೊಂಡು ಹೋದ್ರು ಅನ್ನೋದು. ಅದೇನೋ ದಾರ್ಗಿರಿಲಿ ಬಿದ್ದಿದ್ದು ಕಳತನ ಆಗ್ಬಿಡ್ತೋ, ಬಿದ್ದೋಯ್ತೋ, ಅಥವಾ ಏನಾದ್ರು ಯಾವಾಗಲಾದ್ರೂ ಅಡ ಹಿಡಿಸ್ಬಿಟ್ಟಿದ್ದೆ ನಾನು, ಅವ್ಳಿಗೆ ಅರ್ಶನದ ಕೊನೆ ಹಾಕಿಸ್ಬಿಟ್ಟಿದ್ನಲ್ಲ ಅಂತಾನೋ ಗೊತ್ತಿಲ್ಲ. ಒಟ್ಟಲ್ಲಿ ಕರ್ಕೊಂಡು ಹೋಗಿದ್ದಾರೆ ಒಳಕ್ಕೆ. ಸೂಪರ್. ಈಗ ಮಾತ್ರ ಇದು ಸರಿ. ಬಡ ದಂಪತಿ ಸಹಾಯ ಕೇಳೋದಕ್ಕೆ ಬಂದಿರ್ಬೋದು ಅಂತ ಜ್ಯುವೆಲ್ಲರಿ ಅಂಗಡಿನವರೆಲ್ಲ ಅಂದ್ಕೊಂಡಿದ್ದಾರೆ. ಯಾರೋ ಏನೋ ಕಷ್ಟ ಇರಬೇಕು ಕೇಳಕ್ಕೆ ಬಂದಿರ್ತಾರೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗಿದೆ ಅಲ್ಲ ಅಂತ. ಸರಿ, ಅಂಗಡಿ ಮಾಲೀಕ ಏನು ಮಾಡ್ದ, ಕೇಳಿಸ್ಕೊಂಡು ಸ್ಟೋರಿನ. ಅಯ್ಯಯ್ಯೋ ರಾಮಚಂದ್ರ ಅಂದ್ಬಿಟ್ಟು, ಇರ್ರಿ ಒಂದು ನಿಮಿಷ ಅಂದ್ಬಿಟ್ಟು 1,000, ಆಮೇಲೆ ಇನ್ನೇನು ಅವ್ರ ಹತ್ರ ಇದ್ದಿದ್ದು 1,120 ರೂಪಾಯಿ. ಹಾಂ, ಅದನ್ನೆಲ್ಲ ಕೊಡಕ್ಕೆ ಹೋಗಿದ್ದಾರೆ ಅವರು. ಬೇಡ ಬೇಡ, ನಾನು ನಮ್ಮ ಅಂಗಡಿಗೆ ದೇವ್ರ ರೂಪದಲ್ಲಿ ನೀವು ಬಂದಿದ್ದೀರಾ, ನಿಮಗೆ ನಾವು ಇದು ಕೊಡ್ತೀವಿ ಅಂತ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಕೊಡ್ಸಿದ್ನ. ಅದ್ರದ್ದು ರೇಟು ತೂಕ ಎಲ್ಲ ಹೇಳಿಲ್ಲ ಅವನು. ಓಲೆ ಮತ್ತೆ ಸರ ಎರಡೂ ಕೊಟ್ಟಿದ್ದಾರೆ. ಅಂದರೆ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ, ವಾಪಸ್ ಕೊಟ್ಟಿದ್ದಾರಾ? ಹ್ಞೂ ಸರ್, ಅದೆಲ್ಲ ನಿಮ್ಮದೇ ಅಂತ ಕೊಟ್ಟು 10 ರೂಪಾಯಿ ಮಾತ್ರ ಇಟ್ಕೊಂಡಿದ್ದಾರೆ ಸರ್. ಓ, 10 ರೂಪಾಯಿ ಇದಕ್ಕಂತೆ ಓದ್ದೆ ಇಲ್ಲಿ. ಮಾಂಗಲ್ಯಕ್ಕೆ 10 ರೂಪಾಯಿ, ಕಿವಿ ಓಲೆಗೆ 10 ರೂಪಾಯಿ, 20 ರೂಪಾಯಿ ಇಸ್ಕೊಂಡಿದ್ದಾರೆ. ಹೌದು ಅಲ್ವಾ? ವಂಡರ್ಫುಲ್, ವೆರಿ ಗುಡ್, ವೆಲ್ ಡನ್ ಅಪ್ಪ. ಅವನು ಯಾರಾಗಿರಲಿ. ಆಲ್ ರೈಟ್.